ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಗಣಿ, ಪದೇ ಪದೇ ನನ್ಗೆ ಯಾಕೆ ಹೀಗಾಗುತ್ತಿದೆ? ಈಗ ನಾನು ಏನು ಮಾಡಲಿ? ಅವನು ಹೇಳಿದ ಜಾಗಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವನು ಡಾಕ್ಟರ್ ಬಳಿ ಬರ್ತಾನೆ. ಇನ್ನು ಮನೆಗೆ ಹೋಗಲಿಲ್ಲ ಎಂದರೆ ಅಪ್ಪ ಕೂಡ ಇಲ್ಲಿ ಬಂದು ರಂಪ ರಾಮಾಯಣ ಮಾಡ್ತಾರೆ. ಈಗ ಎಲ್ಲಿಗೆ ಹೋಗಲಿ ಎಂದು ಒಂದೂ ತಿಳಿಯುತ್ತಿಲ್ಲ. ಗಣಿ, ನೀನೇ ನನಗೆ ದಾರಿ ತೋರಿಸಬೇಕು ಎಂದು ಚಡಪಡಿಕೆಯಲ್ಲಿ ಕುಳಿತಲ್ಲಿಂದ ಗಣೇಶನಿಗೆ ಮೊರೆ ಇಡುತ್ತಿದ್ದಳು ಜಾನಕಿ. ಏನಾದರಾಗಲಿ, ಅವನಿಗೆ ಹೆದರಿ ಅವನು ಹೇಳಿದ ಜಾಗಕ್ಕೆ ಹೋಗಲು ಆಗುವುದಿಲ್ಲ. ಮೊದಲು ಮನೆಗೆ ಹೋಗುತ್ತೇನೆ ಎಂದು ನಿರ್ಧಾರ ಮಾಡಿದವಳು ಇವತ್ತು ಮನೆಗೆ ಬೇಗ ಹೋಗಬೇಕು ಎಂದು ಡಾಕ್ಟರ್ಸ್ಗೆ ಹೇಳಿ ಲಿನೇಟಾಳಿಗೆ ತನ್ನ ತಂದೆ ಕರೆ ಮಾಡಿ ಬೇಗ ಬರಲು ಹೇಳಿರುವ ವಿಷಯವನ್ನು ತಿಳಿಸಿ ರೆಹಮಾನಿನ ವಿಷಯವನ್ನು ಮುಚ್ಚಿಟ್ಟು ಅಲ್ಲಿಂದ ಹೊರಟಿದ್ದಳು. ಇತ್ತ ಸರಿಯಾಗಿ 5 ಗಂಟೆಗೆ ನಯನಾಳನ್ನು ಕರೆದುಕೊಂಡು ರೆಹಮಾನ್ ಅವನೇ ಆರಿಸಿದ ಪಾರ್ಕಿಗೆ ಬಂದಿದ್ದನು. ರೆಹಮಾನ್, ನಿಜಕ್ಕೂ ಅವಳು ಇಲ್ಲಿಗೆ ಬರ್ತಾಳಾ ಎಂಬ ಅನುಮಾನ ನನಗೆ ಎಂದಳು. ರಸ್ತೆಯಲ್ಲಿ ಅಷ್ಟೊಂದು ಧೈರ್ಯವಾಗಿ ಮಾತನಾಡಿದವಳು ಅಷ್ಟು ಸುಲಭವಾಗಿ ರೆಹಮಾನ್ ಹೇಳಿದ ಜಾಗಕ್ಕೆ ಬರ್ತಾಳಾ ಎಂಬ ಅನುಮಾನ ಅವಳಿಗೆ. ಬಂದೇ ಬರ್ತಾಳೆ ನಯನ, ಅವಳು ಬರುವ ಹಾಗೆ ಹೆದರಿಸಿ ಬಂದಿದ್ದೇನೆ, ಖಂಡಿತ ಬರ್ತಾಳೆ ಎಂದನು. ನಿನ್ನ ಮಾತಿಗೆ ಹೆದರದೆ ಬರದೇ ಹೋದ್ರೆ ಏನು ಮಾಡ್ತೀಯಾ ಎಂದಳು. ಅವಳು ಬರಲಿಲ್ಲ ಎಂದರೆ ಅವಳ ನಂಬರ್ ತಗೊಂಡು ಬಂದಿದ್ದೀನಿ, ಹಾಗೂ ಕರೆ ಸ್ವೀಕರಿಸಲಿಲ್ಲ ಎಂದರೆ ಹೇಗಿದ್ದರೂ ಅವರ ಮನೆ ಗೊತ್ತಿದೆಯಲ್ಲ, ನಾಳೆ ಅವಳ ಮನೆಗೆ ಹೋಗ್ತೀನಿ ಎಂದು ಸುಲಭವಾಗಿ ಹೇಳಿದನು. ರೆಹಮಾನ್, ಅವಳು ಇಲ್ಲಿಗೆ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಮನೆಗೆಲ್ಲ ಹೋಗುವುದು ಬೇಡ, ಸುಮ್ಮನಾಗಿ ಬಿಡು ಎಂದಳು. ಇತ್ತ ಮನೆಗೆ ಬಂದ ಜಾನಕಿಗೆ ಗೇಟಿನ ಬಳಿಯಲ್ಲಿ ನಿಂತಿರುವ ಕಾರನ್ನು ನೋಡಿ ಮನೆಗೆ ಯಾರೋ ಬಂದಿದ್ದಾರೆ ಎಂದು ಅರಿವಾಗಿತ್ತು. ಕಾರನ್ನೇ ನೋಡಿಕೊಂಡು ಹೊಸ್ತಿಲ ಬಳಿಗೆ ಬಂದವಳಿಗೆ ಅಲ್ಲಿ 2 ಜೊತೆ ಗಂಡಸರ ಚಪ್ಪಲಿಗಳನ್ನು ನೋಡುತ್ತಲೇ ಮನೆಗೆ ಬಂದಿರುವವರು ಯಾರು ಎಂದು ಹೇಳಿಕೊಂಡು ಒಳಗೆ ಹೋಗಿದ್ದಳು. ಒಳ ಹೋಗಿ ನೋಡಿದರೆ ಜುಬ್ಬಾ ಹಾಕಿ ಹೆಗಲಿಗೊಂದು ಬ್ಯಾಗು ಸಿಕ್ಕಿಸಿಕೊಂಡು 50ರ ಆಸುಪಾಸಿನ ವ್ಯಕ್ತಿ ಕುಳಿತಿದ್ದರೆ 45 ವರ್ಷದ ಆಸುಪಾಸಿನ ಇನ್ನೊಬ್ಬ ವ್ಯಕ್ತಿ ಅವರ ಪಕ್ಕ ಕುಳಿತಿದ್ದನು. ಅವನು ಫಾರ್ಮಲ್ಸ್ ಹಾಕಿದ್ದರೂ ಸಹ ಅವನ ದಪ್ಪ ಹೊಟ್ಟೆ ಎದ್ದು ಕಾಣುತ್ತಿತ್ತು. ಅವನ ಹಿನ್ನೆಲೆಯಲ್ಲಿ ಸ್ವಲ್ಪ ಕೂದಲು ಬಿಟ್ಟರೆ ಮುಂದೆ ತಲೆಯಲ್ಲಿ ಕೂದಲು ಪೂರ್ತಿಯಾಗಿ ಉದುರಿದ್ದವು. ಅವರನ್ನೇ ನೋಡುತ್ತಾ ನಿಂತವಳನ್ನು ನೋಡಿ, ನಾನು ಎಷ್ಟೊತ್ತಿಗೆ ಬರಲು ಹೇಳಿದೆ, ನೀನು ಎಷ್ಟೊತ್ತಿಗೆ ಬಂದಿದ್ಯಾ? ಆಗಲೇ ಅರ್ಧ ಗಂಟೆ ತಡವಾಗಿದೆ. ಮನೆಯ ಜವಾಬ್ದಾರಿ ಅನ್ನುವುದು ಸ್ವಲ್ಪನಾದ್ರೂ ಇದೆಯಾ ನಿನಗೆ ಎಂದು ಮನೆಗೆ ಬಂದ ಮಗಳನ್ನು ಮನೆಗೆ ಬಂದ ಅತಿಥಿಗಳ ಎದುರಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು ಶಾಸ್ತ್ರಿಗಳು. ತನ್ನ ತಂದೆ ಬೈಯುವುದನ್ನು ನೋಡಿದವಳು ಅಲ್ಲಿದ್ದವರು ಯಾರು ಎಂದು ಅರಿವಾಗದೆ ತನ್ನ ತಾಯಿಗಾಗಿ ಕಣ್ಣಾಡಿಸಿದಳು. ಆದರೆ ಸುಪ್ರಭಾ ಅವರು ಆಗಲೇ ಒಂದು ಮೂಲೆಯಲ್ಲಿ ನಿಂತು ಬಾಯಿಗೆ ಸೆರಗು ಅಡ್ಡ ಹಿಡಿದು ಕಣ್ಣೀರು ಸುರಿಸುತ್ತಿದ್ದರು. ವಿಕ್ರಮ್ ಅವರ ಪಕ್ಕದಲ್ಲಿ ಮೌನವಾಗಿ ನಿಂತಿದ್ದನು. ತನ್ನ ತಾಯಿ ಯಾಕೆ ಹೀಗೆ ಅಳುತ್ತಿದ್ದಾರೆ, ತಮ್ಮ ಯಾಕೆ ಮೌನವಾಗಿದ್ದಾನೆ ಎಂದು ತಿಳಿಯದೆ ಗೊಂದಲದಲ್ಲಿಯೇ ನಿಂತಳು ಜಾನಕಿ. ಮೊದಲೇ ತಡವಾಗಿ ಬಂದು ಮತ್ತೆ ಈಗ ಗರಬಡಿದವಳಂತೆ ಯಾಕೆ ಅಲ್ಲಿಗೆ ನಿಂತಿದೀಯಾ? ಮೊದಲು ಹೋಗಿ ಸ್ನಾನ ಮಾಡಿ ಬಾ ಎಂದು ಮಗಳಿಗೆ ಗದರಿದವರು, ಸುಪ್ರಭಾ, ಟೀ ಆಗಿದ್ದರೆ ನೋಡು ರೆಡಿ ಮಾಡು, ಅವಳು ಸ್ನಾನ ಮುಗಿಸಿ ಬಂದ ತಕ್ಷಣ ಟೀ ಕೊಡಲು ಹೇಳು ಎಂದರು. ಅಯ್ಯೋ, ಅದೆಲ್ಲ ಬೇಡ, ನಾವು ಸುಮ್ಮನೆ ನೋಡಿ ಹೋಗಲು ಬಂದಿದ್ದು ಎಂದರು 45 ವರ್ಷದ ಆ ವ್ಯಕ್ತಿ. ಅದು ನಿಮ್ಮ ದೊಡ್ಡತನ, ಆದ್ರೆ ಮನೆಗೆ ಬಂದವರನ್ನು ಹಾಗೆ ಕಳಿಸುವುದು ನಮ್ಮ ಸಂಸ್ಕಾರ ಅಲ್ಲ ಎಂದು ಅವರ ಜೊತೆ ತುಂಬಾ ಮೃದುವಾಗಿ ಮಾತನಾಡಿದರು. ಶಾಸ್ತ್ರಿಗಳು ಮನೆಯವರ ಬಳಿ ಒಂದು ದಿನವೂ ಹೀಗೆ ಸಮಾಧಾನದಿಂದ ಮಾತನಾಡಿಲ್ಲ. ತನ್ನ ತಂದೆ ಮತ್ತೊಮ್ಮೆ ಸಿಡುಕುವ ಮೊದಲು ಹೋಗಿ ಸ್ನಾನ ಮಾಡಿ ಬರುವುದು ಒಳಿತು ಎಂದು ಯೋಚಿಸಿದವಳು ತನ್ನ ಕೋಣೆಗೆ ಹೊರಟ 10 ನಿಮಿಷಕ್ಕೆ ಸ್ನಾನ ಮಾಡಿ ಒಂದು ಚಂದದ ಕುರ್ತಾ ತೊಟ್ಟು ತನ್ನ ತಾಯಿಯ ಬಳಿ ಬಂದವಳು, ಅಮ್ಮ, ಯಾರೋ ಅವರು? ಅವರ ಮುಂದೆ ಅಪ್ಪ ಯಾಕೆ ಹೀಗೆ ಗದರುತ್ತಿದ್ದಾರೆ ಎಂದು ಅವರಿಗೆ ಮಾತ್ರ ಕೇಳುವ ಹಾಗೆ ಹೇಳಿದಳು. ಅಷ್ಟರಲ್ಲಿ ಮತ್ತೆ, ಸುಪ್ರಭಾ, ನಿನಗೆ ಹೇಳಿದ್ದು ಕೇಳಿಸಲಿಲ್ಲವಾ? ಬೇಗ ಟೀ ಕೊಡಲು ಹೇಳು ಎಂದು ಕೂಗಿದರು. ತನ್ನ ಗಂಡನ ಕೂಗುವಿಕೆಗೆ ಬೆದರಿದ ಸುಪ್ರಭಾ ಅವರು, ಏನಂತ ಹೇಳಲಿ ಜಾನಕಿ, ನಿನಗೆ ಆಮೇಲೆ ಎಲ್ಲವನ್ನು ಹೇಳುತ್ತೇನೆ, ಮೊದಲು ಟೀ ಕೊಡುವಂತೆ ಬಾ ಎಂದು ಮಗಳ ಕೈ ಹಿಡಿದು ಅಡುಗೆ ಮನೆಗೆ ಎಳೆದುಕೊಂಡು ಹೋದರು. ಅಲ್ಲ ಅಮ್ಮ, ಅವರಿಗೆ ಟೀ ಕೊಡಲು ನನ್ನನ್ನೇ ಯಾಕೆ ಕಾಯಬೇಕಿತ್ತು? ಮೊದಲೇ ನೀನೇ ಕೊಡಬಹುದಿತ್ತಲ್ವಾ? ಜಾನಕಿಯ ಪ್ರಶ್ನೆಗೆ ಏನು ಹೇಳುವುದು ಎಂದು ತೋಚದೆ 3 ಲೋಟಕ್ಕೆ ಟೀ ಹಾಕಿ ಮಗಳ ಕೈಗೆ ಕೊಟ್ಟವರು ಮೊದಲು ಇದನ್ನು ಕೊಟ್ಟು ಬಾ ಎಂದು ಹೊರಗೆ ಕಳಿಸಿದರು.
ಮೊದಲು ಜುಬ್ಬಾ ಹಾಕಿದ ವ್ಯಕ್ತಿಗೆ ಟೀ ತೆಗೆದುಕೊಂಡವರು, ಈಗಲೇ ಸರಿಯಾಗಿ ನೋಡಿಕೊಂಡು ಬಿಡಪ್ಪ, ಆಮೇಲೆ ನನ್ನನ್ನು ದೂರಬಾರದು ಎಂದು ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಹೇಳಿದರು. ಆ ವ್ಯಕ್ತಿ ಜಾನಕಿಯ ಕೈಯಿಂದ ಟೀ ತೆಗೆದುಕೊಳ್ಳುವಾಗ ಅವಳನ್ನೇ ದುರುದುರು ನೋಡುತ್ತಾ ಇದ್ದರು. ಅವರ ನೋಟ ಸಹಿಸದೆ ಕಿರಿಕಿರಿಯಾದಂತಾಗಿ ತನ್ನ ತಂದೆಗೆ ಟೀ ಕೊಟ್ಟವಳು ಅಲ್ಲಿ ನಿಲ್ಲದೆ ಒಡನೆ ಅಡುಗೆ ಮನೆಗೆ ಬಂದಿದ್ದಳು. ಅಮ್ಮ, ಆ ವ್ಯಕ್ತಿ ಯಾಕೆ ಹೆಣ್ಣು ಮಕ್ಕಳನ್ನು ಯಾವತ್ತೂ ನೋಡೇ ಇಲ್ಲ ಎನ್ನುವಂತೆ ದುರುದುರು ನೋಡುತ್ತಾ ಇದ್ದಾರೆ ಎಂದು ತಾಯಿಯನ್ನು ಕೇಳಿದಳು. ಅವನು ನಿನ್ನನ್ನು ಮದುವೆಯಾಗಲು ಬಂದಿರುವ ಮದುವೆ ಹುಡುಗ ಜಾನಕಿ ಎಂದು ಹೇಳಿ ಮತ್ತೆ ಅವರ ಅಳುವನ್ನು ಮುಂದುವರೆಸಿದರು ಸುಪ್ರಭಾ. ತಾಯಿಯ ಮಾತನ್ನು ಕೇಳಿದವಳಿಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಅವಳ ತಂದೆಯ ಎಷ್ಟು ಚುಚ್ಚು ಮಾತುಗಳನ್ನು ಸಹಿಸಿದವಳಿಗೆ ಹೇಳದೆ ಕೇಳದೆ ತಯಾರು ಮಾಡಿರುವ ಅವರು ಈ ಒಂದು ಮದುವೆಯ ನಿರ್ಧಾರವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ನನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೂ ಕೂಡ ಮದುವೆ ಮಾಡಬೇಕು ಎಂಬ ತಂದೆಯ ಜವಾಬ್ದಾರಿಯನ್ನು ಒಂದೂ ದಿನವೂ ನಿಭಾಯಿಸಿದವರಲ್ಲ. ಯಾರ ಬಳಿಯೂ ನನ್ನ ಮಗಳಿಗೆ ಹುಡುಗನನ್ನು ನೋಡಿ ಎಂದು ಹೇಳಿದವರಲ್ಲ. ಆದರೆ ಇಂದು ಏಕಾಏಕಿ ಹುಡುಗನನ್ನು ಮನೆಗೆ ಕರೆಸಿದ್ದರು. ತಂದೆಯ ಒಳಮರ್ಮ ತಿಳಿಯದೆ ಮನೆಗೆ ಬಂದವಳಿಗೆ ಈಗ ಆಘಾತವಾಗಿತ್ತು. ತಾಯಿಯ ಬಾಯಿಯಿಂದ ಈ ವಿಷಯ ಕೇಳಿ ನಿಲ್ಲಲು ಆಗದೆ ಬೀಳುತ್ತಿದ್ದವಳು ಅವಳ ಸಹಾಯಕ್ಕೆಂದು ಅಡಿಗೆ ಮನೆಯ ಶೆಲ್ಫ್ ಅನ್ನು ಹಿಡಿದು ನಿಂತಳು. ಅವಳ ಸ್ಥಿತಿಯನ್ನು ನೋಡಿದ ವಿಕ್ರಮ್ ಅಕ್ಕ ಎಂದು ಜಾನಕಿಯನ್ನು ಹಿಡಿದಿದ್ದನು. ಪಾಪು, ನೋಡಿದ್ಯೇನೋ, ನಿಮ್ಮಪ್ಪ ನನಗೆ ಎಂತಹ ವಯಸ್ಸಾದ ಹುಡುಗನನ್ನು ಹುಡುಕಿದ್ದಾರೆ. ಅವರಿಗೆ ನಾನೇನು ದ್ರೋಹ ಮಾಡಿದ್ದೆ ಅಥವಾ ನನಗೆ ಮದುವೆ ಮಾಡಿ ಎಂದು ಕೇಳಿದ್ದೇನ? ಮಾತು ಹೊರಬಾರದಿದ್ದರೂ ಕಷ್ಟದಲ್ಲಿಯೇ ನುಡಿದಳು. ಈ ವಿಷಯ ಜಾನಕಿಗೆ ಮಾತ್ರ ಅಲ್ಲ, ಮನೆಗೆ ಬಂದ ಶಾಸ್ತ್ರಿಗಳು ಇನ್ನು ಅರ್ಧ ಗಂಟೆಯಲ್ಲಿ ನಿನ್ನ ಮಗಳನ್ನು ನೋಡಲು ಹುಡುಗ ಬರುತ್ತಾನೆ, ಏನ್ ಬೇಕು ಎಲ್ಲ ತಯಾರಿ ಮಾಡ್ಕೊ ಎನ್ನುವ ಮಾತನ್ನು ಕೇಳಿ ಸುಪ್ರಭಾ ಅವರಿಗೂ ವಿಕ್ರಮ್ಮನಿಗೂ ಇಬ್ಬರಿಗೂ ಆಘಾತವಾಗಿತ್ತು. ತನ್ನ ತಂದೆಯನ್ನು ಇದರ ಬಗ್ಗೆ ಕೇಳಿದ್ದಕ್ಕೆ ಅವನ ಕಪಾಳಕ್ಕೆ ಹೊಡೆದು ವಿಕ್ರಮ್ನ ಬಾಯಿ ಮುಚ್ಚಿಸಿದ್ದರು ಶಾಸ್ತ್ರಿಗಳು. ಆದರೆ ಅವರಿಬ್ಬರಿಗೂ ಹುಡುಗನನ್ನು ನೋಡಿದ ಮೇಲೆಯೇ ಹುಡುಗನಿಗೆ ಎಷ್ಟು ವಯಸ್ಸಾಗಿದೆ ಎಂದು ತಿಳಿದದ್ದು. ಆ ಹುಡುಗನನ್ನು ನೋಡಿದಾಗಿನಿಂದ ಸುಪ್ರಭಾ ಅವರು ಹೀಗೆ ಅಳುತ್ತಲೇ ಇದ್ದರು. ಮದುವೆಯ ಬ್ರೋಕರ್ ಮತ್ತು ಮದುವೆಯಾಗಲು ಬಂದಿರುವ 45 ವರ್ಷದ ಮಹಾನುಭಾವ ಹೊರಗೆ ಹೋಗುತ್ತಿದ್ದ ಹಾಗೆ ಸುಪ್ರಭಾ ಎಂದು ಕೂಗಿದರು ಶಾಸ್ತ್ರಿಗಳು. ಅವರ ಕೂಗಿಗೆ ಮೂವರು ಹೊರ ಬಂದಿದ್ದರು. ಏನು ಮಾಡಲು ಹೊರಟಿದ್ದೀರಾ ನೀವು? ನಮ್ಮ ಮಗಳ ಜೀವನವನ್ನು ನಿಮ್ಮ ಕೈಯಾರೆ ನೀವೇ ಹಾಳು ಮಾಡಲು ಹೊರಟಿದ್ದೀರಾ? ಆ ವಯಸ್ಸಾದವನಿಗೆ ನನ್ನ ಮಗಳನ್ನು ಮದುವೆ ಮಾಡಲು ಹೇಗಾದ್ರೂ ಮನಸ್ಸು ಬರುತ್ತದೆ ನಿಮಗೆ ಎಂದು ಒಂದೇ ಸಮ ಕೂಗಾಡತೊಡಗಿದರು ಸುಪ್ರಭಾ. ಸುಪ್ರಭಾ, ಮುಚ್ಚುಬಾಯಿ, ನಿನ್ನ ಮಗಳ ಜಾತಕ ನೋಡಿ ಇವನು ಮದುವೆಯಾಗಲು ಮುಂದೆ ಬಂದಿರುವುದೇ ಹೆಚ್ಚು. ನಿನ್ನ ಮಗಳ ಜಾತಕ ಸರಿಯಿಲ್ಲ ಎಂದು ತಿಳಿದರೆ ಯಾವ ಹುಡುಗ ಕೂಡ ನಿನ್ನ ಮಗಳನ್ನು ಮದುವೆಯಾಗಲು ಮುಂದೆ ಬರುವುದಿಲ್ಲ. ಅವಳು ಹೀಗೆ ಮನೆಯಲ್ಲಿ ಇರುವುದಕ್ಕಿಂತ ಈಗ ಬಂದಿರುವವನನ್ನು ಮದುವೆಯಾಗುವುದೇ ಒಳ್ಳೆಯದು. ಹುಡುಗನಿಗೆ ಒಂಚೂರು ವಯಸ್ಸಾಗಿದೆ ಅಷ್ಟೇ, ಆದ್ರೆ ಗುಣ ಅಪ್ಪಟ ಅಪರಂಜಿ. ಅಲ್ಲದೆ ಸರ್ಕಾರಿ ನೌಕರಿಯಲ್ಲಿದ್ದಾನೆ. ತಿಂಗಳಿಗೆ 40,000 ಸಂಬಳ, ಸ್ವಂತ ಮನೆ, ಸ್ವಂತ ಕಾರು ಎಲ್ಲ ಇದೆ. ನಿನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅವನ ಸರ್ಕಾರಿ ಕೆಲಸ, ಸಂಬಳ ಎಲ್ಲವನ್ನು ತೆಗೆದುಕೊಂಡು ಹೋಗಿ ತಿಪ್ಪೆಗೆ ಬಿಸಾಕಿ ನನ್ನ ಮಗಳು ಅವನು ಇಬ್ಬರು ರಸ್ತೆಯಲ್ಲಿ ಹೋಗುತ್ತಿದ್ದರೆ ಎಲ್ಲರೂ ತಂದೆ ಮಗಳು ಎಂದು ಆಡಿಕೊಳ್ಳುತ್ತಾರೆ. ಅಂತಹ ವಯಸ್ಸಾದವರಿಗೆ ನನ್ನ ಮಗಳನ್ನು ಕೊಡ್ಬೇಕಾ? ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದರೂ ಸರಿ, ಅವನಿಗೆ ಮದುವೆ ಮಾಡಲು ನಾನು ಬಿಡುವುದಿಲ್ಲ ಎಂದು ಈ ಬಾರಿ ಗಂಡನಿಗೆ ಜೋರು ಮಾಡಿದರು ಸುಪ್ರಭಾ. ಸುಪ್ರಭಾ, ಹುಚ್ಚಿಯ ಹಾಗೆ ಮಾತನಾಡಬೇಡ. ಅವನು ನಮ್ಮ ಕುಲದವನು, ತುಂಬಾ ಸಂಪ್ರದಾಯಸ್ಥ ಕುಟುಂಬದವನು. ಸ್ವಲ್ಪ ವಯಸ್ಸಾಗಿದೆ ಅಷ್ಟೇ. ಅಷ್ಟಕ್ಕೂ ಅವನ ಹಿರಿ ಹೆಂಡತಿಯ ಬಂಗಾರ ಎಲ್ಲ ಇವಳಿಗೆ ಸೇರುತ್ತದೆ. ಅವನನ್ನು ಮದುವೆಯಾದರೆ ಇವಳು ರಾಣಿಯ ಹಾಗೆ ಇರಬಹುದು. ಅಲ್ಲದೆ ನಿಮ್ಮ ಒಪ್ಪಿಗೆಯನ್ನು ಕೇಳಿ ನಾನು ಮದುವೆ ಮಾಡುತ್ತಿಲ್ಲ. ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ, ಈ ಮದುವೆ ನಡೆಯುತ್ತದೆ ಎಂದು ಶಾಸ್ತ್ರಿಗಳು ಕೂಡ ಹಠದಿಂದ ಹೇಳಿದರು. ಶಾಸ್ತ್ರಿಗಳ ಬಾಯಲ್ಲಿ ಮೊದಲ ಹೆಂಡತಿ ಎಂಬ ಪದ ಕೇಳಿದ ತಕ್ಷಣ ಸುಪ್ರಭಾ ಅವರಿಗೆ ಜೀವವೇ ಹೋದಂತಾಗಿತ್ತು. ಜಾನಕಿ ಕೂಡ ಹೆಂಡತಿ ಸತ್ತಿರುವವನಿಗೆ ನನ್ನನ್ನು ಮದುವೆ ಮಾಡುತ್ತಿದ್ದಾರಾ ಎಂದು ಮನದಲ್ಲಿಯೇ ಹೇಳಿಕೊಂಡು ನಿರ್ಜೀವ ವಸ್ತುವಿನಂತಾದಳು. ಏನಂದ್ರಿ ನೀವು? ಮೊದಲನೆಯ ಹೆಂಡತಿ ಸತ್ತು ಹೋಗಿದ್ದಾಳ? ನನ್ನ ಮಗಳನ್ನು ಎರಡನೇ ಮದುವೆ ಆಗಲು ಬಂದಿದ್ದಾನ? ನಿಮಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳನ್ನು ಅವನಿಗೆ ಎರಡನೇ ಮದುವೆ ಮಾಡಲು ಹೊರಟಿದ್ದೀರಾ? ಇಷ್ಟು ದಿನ ನಾನು ಬಾಯಿ ಮುಚ್ಚಿ ಸುಮ್ಮನಿದ್ದೇನೆ ಎಂದರೆ ಅದಕ್ಕೆ ನನ್ನ ಮಕ್ಕಳು ಕಾರಣ. ಇನ್ನು ಮುಂದೆ ಹಾಗೆ ಇರುತ್ತೇನೆ ಎಂದು ತಿಳಿಯಬೇಡಿ. ನನ್ನ ಮಗಳಿಗೆ ಅನ್ಯಾಯ ಆಗುತ್ತಿದ್ದರೆ ಎಂದಿಗೂ ನಾನು ಸುಮ್ಮನಿರುವುದಿಲ್ಲ. ಅದು ಹೇಗೆ ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡುತ್ತೀರೋ ಎಂದು ನಾನು ನೋಡ್ತೀನಿ. ತನ್ನ ಮಗಳಿಗೋಸ್ಕರ ಮೊದಲ ಬಾರಿ ಉಗ್ರ ರೂಪ ತಾಳಿದ್ದರು ಸುಪ್ರಭಾ. ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿ. ಈ ಮದುವೆಯನ್ನು ತಡೆಯಲು ಯಾರಾದ್ರೂ ಪ್ರಯತ್ನ ಪಟ್ಟರೆ ಆ ಕ್ಷಣವೇ ಈ ಮನೆಯಲ್ಲಿ ನನ್ನ ಹೆಣ ಬೀಳುತ್ತದೆ.
ಎಂದು ಅಲ್ಲಿ ನಿಂತಿದ್ದ ಮೂವರಿಗೂ ಬೆದರಿಕೆಯೊಡ್ಡಿ ಆಚೆಗೆ ಹೋಗಿದ್ದರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಅಲ್ಲದೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಠದಿಂದ ಈ ಮದುವೆಯನ್ನು ಮಾಡಿಸಲು ಹೊರಟಿರುವುದಕ್ಕೆ ಇನ್ನೊಂದು ಬಲವಾದ ಕಾರಣ ಇತ್ತು. ನಯನಾ ಮತ್ತು ರೆಹಮಾನ್ ಪಾರ್ಕಿಗೆ ಬಂದು ಆಗಲೇ 1 ಗಂಟೆಯ ಸಮಯ ಕಳೆದು ಹೋಗಿತ್ತು. ರೆಹಮಾನ್ ಸಮಾಧಾನದಿಂದ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದರೆ, ನಯನಾ ಮಾತ್ರ ಕೋಪದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದಳು. ಅವಳ ಓಡಾಟವನ್ನು ನೋಡಿದವನು, ನಯನಾ, ಸುಮ್ಮನೆ ಒಂದೆಡೆ ಕುಳಿತುಕೋಬಾ, ಯಾಕೆ ಓಡಾಡಿ ಕಾಲು ನೋವು ಬರೆಸಿಕೊಳ್ಳುತ್ತಿದ್ದೀಯಾ ಎಂದನು. ರೆಹಮಾನ್, ನಾನು ಆಗ್ಲೇ ಹೇಳ್ದೆ ತಾನೆ, ಅವಳು ಇಲ್ಲಿಗೆ ಬರೋದಿಲ್ಲ. ನಿನ್ನನ್ನು ಅಲ್ಲಿಂದ ಸಾಗು ಹಾಕಲು ನಿನಗೆ ಸುಳ್ಳು ಹೇಳಿ ಕಳಿಸಿದ್ದಾಳೆ ಅಷ್ಟೆ. ಬರುವುದಾಗಿದ್ದರೆ ನೀನು ಹೇಳಿದ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದಳು. ಅವಳು ಬರ್ಲಿಲ್ಲ, ಅವಳ ಸ್ನೇಹಿತನೂ ಬರ್ಲಿಲ್ಲ. ಮತ್ತೊಮ್ಮೆ ನಿನಗೆ ಮೋಸ ಮಾಡಿದ್ದಾಳೆ ಎಂದು ಕೋಪದಲ್ಲಿಯೇ ಹೇಳಿದಳು. ಅಷ್ಟು ಸುಲಭವಾಗಿ ನನಗೆ ಯಾರು ಮೋಸ ಮಾಡಲು ಆಗುವುದಿಲ್ಲ ನಯನ. ಈಗಲೇ ಅವಳ ಮನೆಗೆ ಹೋಗ್ತೀನಿ ಎಂದು ಕೈ ಮುಷ್ಟಿ ಮಾಡಿ ಕೋಪದಲ್ಲಿಯೇ ಹೇಳಿದನು. ರೆಹಮಾನ್, ಏನು ಮಾಡಲು ಹೊರಟಿದ್ದೀಯಾ? ಈಗಾಗಲೇ ಕತ್ತಲೆ ಆಗುತ್ತಿದೆ. ಈ ಹೊತ್ತಿನಲ್ಲಿ ಅವರ ಮನೆಗೆ ಹೋಗುವುದು ಸರಿಯಲ್ಲ. ಹೇಗಿದ್ರೂ ನಾಳೆ ಹಾಸ್ಪಿಟಲ್ಗೆ ಬರ್ತಾಳಲ್ಲ, ಅಲ್ಲಿಯೇ ಕೇಳಿದರಾಯ್ತು. ನಿನ್ನ ಕೆಲಸ ಎಲ್ಲವನ್ನು ಬಿಟ್ಟು ಇಲ್ಲಿ ಕಾಯುತ್ತಿರುವುದು ಸುಮ್ಮನೆ ವ್ಯರ್ಥ ಆಯ್ತು. ಮೊದಲು ಮನೆಗೆ ಹೋಗೋಣ ಬಾ ಎಂದಳು. ಒಳ್ಳೆಯವಳ ರೀತಿ ನಾಟಕ ಆಡಿ ನನ್ನನ್ನೇ ಯಾಮಾರಿಸಿದಳು ಎಂದು ಕೋಪದಲ್ಲಿ ಕುದಿಯತೊಡಗಿದನು. ಆದರೆ ಜಾನಕಿಯ ಪರಿಸ್ಥಿತಿ ಅಲ್ಲಿ ಯಾರಿಗೂ ತಿಳಿದಿಲ್ಲ. ತನ್ನ ಮಗಳ ಮದುವೆಯನ್ನು ಮಾಡುವುದು ಒಬ್ಬ ತಂದೆಯ ಕನಸಾಗಿರುತ್ತದೆ. ಆದರೆ ಇಲ್ಲಿ ಜಾನಕಿಯನ್ನು ವಯಸ್ಸಾದ, ಅದರಲ್ಲೂ ಹೆಂಡತಿ ಸತ್ತಿರುವವನಿಗೆ ಮದುವೆ ಮಾಡಲು ಹೊರಟಿದ್ದಾರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಮದುವೆಯ ಬಗ್ಗೆ ಯಾವುದೇ ಆಸೆ ಕನಸುಗಳು ಇಲ್ಲದವಳು, ಹಾಗಂತ ತನಗಿಂತ 20 ವರ್ಷ ವಯಸ್ಸು ಹೆಚ್ಚಿರುವ ಮನುಷ್ಯನನ್ನು ಮದುವೆ ಆಗಲು ಅವಳ ಮನಸ್ಸು ಒಪ್ಪುವುದೇ? ಅಲ್ಲದೆ ಮದುವೆ ನಡೆಯದೆ ಹೋದರೆ ತಂದೆ ತಾನು ಸಾಯುವ ಬೆದರಿಕೆ ಒಡ್ಡಿದ್ದನ್ನು ನೆನೆದು ಪೂರ್ತಿಯಾಗಿ ಹೈರಾಣಾಗಿದ್ದಳು ಜಾನಕಿ. ತನ್ನ ಕೋಣೆಗೆ ಬಂದು ವಿದ್ಯುತ್ ಎಲ್ಲವನ್ನು ಆರಿಸಿ ಕತ್ತಲೆಯಲ್ಲಿ ಮಂಡಿಯೊಳಗೆ ಮುಖ ಹುದುಗಿಸಿ ಕುಳಿತಿದ್ದಳು. ಈಗಾಗಲೇ ಅತ್ತು ಅವಳ ಕಣ್ಣೀರು ಸಹ ಬತ್ತಿದ್ದವು. ತನ್ನ ಅಕ್ಕನನ್ನು ಮಾತನಾಡಿಸಲು ಕೋಣೆಗೆ ಬಂದ ವಿಕ್ರಮ್ ಕೋಣೆ ಕತ್ತಲೆಯಾಗಿರುವುದನ್ನು ನೋಡಿ, ಅಕ್ಕ, ಇಷ್ಟು ಬೇಗ ಯಾಕೆ ಲೈಟ್ ಆಫ್ ಮಾಡಿದೀಯಾ ಎಂದು ಹೇಳುತ್ತಲೇ ಸ್ವಿಚ್ ಹಾಕಿದನು. ಕರೆಂಟ್ ಹಾಕ್ಬೇಡ ಪಾಪು, ನನ್ನ ಜೀವನವೇ ಕತ್ತಲೆಯಲ್ಲಿ ಮುಳುಗಿದೆ. ಹಾಗಿದ್ದ ಮೇಲೆ ಈ ಕೃತಕ ಬೆಳಕು ನನಗೆ ಇಷ್ಟ ಆಗುತ್ತಿಲ್ಲ. ಅಲ್ಲದೆ ಈ ಬೆಳಕು ನನ್ನ ಮನಸ್ಸಿನಲ್ಲಿರುವ ಕತ್ತಲೆಯನ್ನು ಬೆಳಕು ಮಾಡಲು ಸಾಧ್ಯವಿಲ್ಲ. ನನಗೆ ಕತ್ತಲೆಯೇ ಒಂದು ರೀತಿ ಹಿತವೆನಿಸುತ್ತಿದೆ. ಕರೆಂಟ್ ಆಫ್ ಮಾಡು ಎಂದಳು. ತನ್ನ ಅಕ್ಕನ ಮಾತು ಕೇಳಿದವನಿಗೆ ಬೇಸರವಾದರೂ ಅದನ್ನು ತೋರುಗೊಡದೆ, ಅಕ್ಕ, ಅವರು ಹುಡುಗನನ್ನು ತೋರಿಸಿದ ತಕ್ಷಣ ಮದುವೆ ಆಗುವುದಿಲ್ಲ. ನೀನ್ ಯಾಕೆ ಇಷ್ಟು ಬೇಸರ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಹೇಳುತ್ತಾ ಜಾನಕಿಯ ಪಕ್ಕ ಬಂದು ಕುಳಿತನು. ವಿಕ್ರಮ್ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವನ ತೊಡೆಯ ಮೇಲೆ ಮಲಗಿದವಳು, ಏನ್ ಗೊತ್ತಾ ಪಾಪು, ನನ್ನ ಜಾತಕ ಸರಿ ಇಲ್ಲ. ನಾನು ಹುಟ್ಟಿದ ಮೇಲೆ ಅವರ ಹಣ ಆಸ್ತಿ ನಷ್ಟ ಆಗಿದೆ. ಅದಕ್ಕೆ ನನ್ನ ಮೇಲೆ ಕೋಪ ಅವರಿಗೆ ಎಂದು ತಿಳಿದಿದ್ದೆ. ಆದರೆ ಇವತ್ತು ಒಬ್ಬ ವಯಸ್ಸಾದ ಮನುಷ್ಯನಿಗೆ ನನ್ನನ್ನು ಮದುವೆ ಮಾಡುವಷ್ಟು ನನ್ನ ಮೇಲೆ ದ್ವೇಷ ಇದೆ ಎಂದು ತಿಳಿದಿರಲಿಲ್ಲ. ಮಗಳು ಎನ್ನುವ ಪ್ರೀತಿ ಬೇಡ, ಮಮಕಾರ ಎನ್ನುವುದು ಇಲ್ಲ. ಒಂದೊಂದು ಬಾರಿ ನಿಜವಾಗಿಯೂ ನಾನು ಇವರ ಮಗಳೇನ, ಇಲ್ಲ ಎಲ್ಲಿಂದಲಾದರೂ ಕರೆದುಕೊಂಡು ಬಂದು ಸಾಕಿದ್ದಾರಾ ಎನ್ನುವ ಅನುಮಾನ ಕಾಡುತ್ತದೆ. ಹಾಗೆಲ್ಲ ಮಾತಾಡಬೇಡ ಅಕ್ಕ ಎಂದರೆ, ಇನ್ನು ಹೇಗೆ ಮಾತಾಡ್ಲಿ ಪಾಪು? ಅವರಿಗೆ ನನ್ ಮೇಲೆ ಇಷ್ಟೊಂದು ಕೋಪ ತಾತ್ಸಾರವೇಕೆ? ನಾನು ಅವರ ಮಗಳಾಗೆ ಹುಟ್ಟಬೇಕು ಎಂದು ಬಯಸಿ ಹುಟ್ಟಿದ್ದೀನ. ನಾನು ಮಾಡಿದ ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ ಎಂದು ತಮ್ಮನ ತೊಡೆಯ ಮೇಲೆ ಮಲಗಿ ಅಳುತ್ತಲಿದ್ದಳು. ತನ್ನ ಅಕ್ಕನ ದುಃಖವನ್ನು ನೋಡಿ ಅವನು ಕೂಡ ದುಃಖ ತಪ್ತನಾದನು. ಅವಳನ್ನು ಸಮಾಧಾನ ಮಾಡುವ ಪರಿ ತಿಳಿಯದೆ ಮೂಕನಾದನು. ಅಷ್ಟರಲ್ಲಿ ಜಾನಕಿಯ ಮೊಬೈಲ್ಗೆ ಕರೆ ಬಂದಿತ್ತು. ಅಲ್ಲಿಯೇ ಪಕ್ಕದಲ್ಲಿದ್ದ ಮೊಬೈಲ್ ತೆಗೆದು ಯಾರು ಎಂದು ನೋಡಿದರೆ ಅರ್ಜುನ್ ಕರೆ ಮಾಡಿದನು. ಅವನು ಜಾನಕಿಗೆ ಅಷ್ಟಾಗಿ ಕರೆ ಮಾಡುತ್ತಿರಲಿಲ್ಲ. ಇಂದು ಅವನೇ ಕರೆ ಮಾಡಿರುವುದನ್ನು ನೋಡಿ ಆಶ್ಚರ್ಯವಾದವಳು ತಮ್ಮನ ತೊಡೆಯ ಮೇಲಿಂದ ಎದ್ದು ಕುಳಿತು ಅವನ ಮುಖ ನೋಡಿದಳು. ಆದರೆ ವಿಕ್ರಮ್ ಮಾತ್ರ ತನಗೆ ಏನೂ ಗೊತ್ತಿಲ್ಲ ಎನ್ನುವಂತೆ ಕುಳಿತಿದ್ದನು. ಅವನ ಮುಖಭಾವವನ್ನು ನೋಡಿದವಳು, ಪಾಪು, ಅಜ್ಜುವಿಗೆ ಇಲ್ಲಿ ನಡೆದ ವಿಷಯ ಹೇಳಿದ ಎಂದರೆ, ಅಕ್ಕ, ನನಗೇನೋ ಗೊತ್ತಿಲ್ಲ, ನಾನು ಓದ್ಕೋಬೇಕು, ನೀನು ಮಾತಾಡು ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗುವವನನ್ನು ತಡೆದವಳು, ಪಾಪು, ನಿಜ ಹೇಳು, ಅಜ್ಜುಗೆ ಎಲ್ಲಾ ವಿಷಯ ಹೇಳಿದ್ದೀಯಾ ಎಂದು ಕೇಳಿದಳು. ಅವಳಿಂದ ವಿಷಯ ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿದವನು ಹೌದು ಎಂದು ತಲೆಯಾಡಿಸಿದನು. ಈ ವಿಷಯ ಯಾಕೆ ಅವನಿಗೆ ಹೇಳಿದೆ
ಈಗ ಕೋಪದಲ್ಲಿ ಮಾತಾಡ್ತಾನೆ ನೋಡು ಎಂದು ಕರೆ ಸ್ವೀಕರಿಸದಿದ್ದರೂ ಮತ್ತೆ ಮತ್ತೆ ಕರೆ ಮಾಡುತ್ತಿರುವುದನ್ನು ನೋಡಿ ಹೇಳಿದಳು. ಅಕ್ಕ, ನೀನು ಕೂಡ ಅರ್ಜುನ್ ಅಣ್ಣನಿಂದ ಯಾವ ವಿಷಯವನ್ನು ಮುಚ್ಚಿಡುವುದಿಲ್ಲ ಅಂತ ನನಗೆ ಗೊತ್ತು. ನೀನು ಸಂಜೆಯಿಂದ ಅಳುತ್ತಿರುವುದನ್ನು ನೋಡಿ ನನಗೆ ಸಹಿಸಲು ಆಗಲಿಲ್ಲ. ಅದಕ್ಕೆ ಅವರು ಸಮಾಧಾನ ಮಾಡಿದರೆ ಸಮಾಧಾನ ಆಗ್ತೀಯಾ ಎಂದು ಹೇಳಿದೆ. ಏನಾಗಲ್ಲ, ಮಾತನಾಡು ಎಂದು ಹೇಳಿದವನು ಅಲ್ಲಿಂದ ಹೊರ ಹೋಗಿದ್ದನು. ಅರ್ಜುನ್ ಏನು ಹೇಳುವನೋ ಎಂಬ ಭಯದಲ್ಲಿಯೇ ಕರೆ ಸ್ವೀಕರಿಸಿ, ಏನು ಆಗೇ ಇಲ್ಲ ಎನ್ನುವ ಹಾಗೆ ಅಜ್ಜು ಹೇಳು ಎಂದಳು. ನಿಮ್ಮಪ್ಪನಿಗೆ ಯಾಕಂತೆ ನಿನ್ನ ಮದುವೆ ಉಸಾಬರಿ? ಅವನೇನು ದುಡಿದು ತಂದು ಹಾಕಿ ನಿನ್ನನ್ನು ಸಾಕ್ತಿದ್ದಾನ? ಅಥವಾ ನೀನು ಕೇಳಿದ್ದನ್ನೆಲ್ಲ ಕೊಡಿಸಿ ಕೊಡಿಸಿ ಸಾಕಾಗಿದ್ದಾನ? ಒಂದು ದಿನವೂ ನಿನ್ನ ಇಷ್ಟ ಕಷ್ಟಗಳನ್ನು ಕೇಳಲಿಲ್ಲ, ನಿನ್ನ ಆಸೆಗೆ ಬೆಲೆ ಕೊಡಲಿಲ್ಲ. ಆದರೀಗ ಮದುವೆ ಮಾಡಲು ಹೊರಟಿದ್ದಾನೆ. ಯಾವ ತಂದೆಯಾದರೂ ಮಗಳನ್ನು ಮುದುಕನಿಗೆ ಕೊಟ್ಟು ಮದುವೆ ಮಾಡ್ತಾರಾ? ಆ ಮನುಷ್ಯನಿಗೆ ಮನುಷ್ಯತ್ವ ಅನ್ನುವುದು ಬೇಡವಾ? ನೀನು ಇನ್ನು ಅಂತಹ ಕೆಟ್ಟ ಮನುಷ್ಯನ ಮನೆಯಲ್ಲಿ ಇರ್ಬೇಕಾ? ಮೊದಲು ಅಲ್ಲಿಂದ ಹೊರಗೆ ಬಂದು ನಿನ್ನ ಜೀವನ ನೀನು ನೋಡ್ಕೊಂಡು ಬಾಳ್ವೆ ಮಾಡುವುದನ್ನು ಕಲಿ. ಜಾನಕಿ ಫೋನ್ ಕರೆಯನ್ನು ಸ್ವೀಕರಿಸಿದ್ದೇ ತಡ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದನು ಅರ್ಜುನ್. ಅಜ್ಜು, ಏನಾಗಿದೆ ನನಗೆ? ಸ್ವಲ್ಪ ನಿಧಾನವಾಗಿ ಮಾತನಾಡು. ಈಗ ಅಂತದ್ದು ಏನಾಯ್ತು ಅಂತ ಹೀಗೆ ಕೂಗಾಡುತ್ತಿದ್ದೀಯಾ? ಇನ್ನು ಏನಾಗ್ಬೇಕು ಜಾನಕಿ? ಇವತ್ತು ಹುಡುಗಿ ನೋಡಲು ಕರೆಸಿರುವವರು ನಾಳೆ ಮದುವೆ ಮಾಡಿಕೊಂಡು ಹೋಗಲು ಬರುತ್ತಾರೆ. ಆಗ ಏನು ಮಾಡ್ತೀಯ? ಅದಕ್ಕಿಂತ ಮೊದಲು ಈಗಲೇ ಎಚ್ಚೆತ್ತುಕೊ. ನೀನು ಹೀಗೆ ಅಳುಮುಂಜಿಯ ಹಾಗೆ ಇದ್ದರೆ ಯಾರೂ ನಿನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲ. ನನ್ನ ಮಗಳ ಜೀವನ ನಾವೇ ಕೈಯಾರೆ ಹಾಳು ಮಾಡುತ್ತಿದ್ದೀವಿ ಎನ್ನುವ ಯೋಚನೆ ನಿನ್ನಪ್ಪ ಎನಿಸಿಕೊಂಡ ಮಹಾನುಭಾವನಿಗೆ ಇಲ್ಲ. ನಿನ್ನಪ್ಪನನ್ನು ಎದುರಿಸಲು ನಿಮ್ಮ ಅಮ್ಮನ ಕೈಯಿಂದ ಸಾಧ್ಯ ಇಲ್ಲ. ನೀನೇ ಸೇರಿಗೆ ಸವಾ ಸೇರು ಎನ್ನುವಂತೆ ಅವರ ಎದುರಿಗೆ ನಿಲ್ಲಬೇಕು. ಅವರು ಸಾಯ್ತೀನಿ ಅಂದ್ರೆ ಸಾಯ್ಲಿ ಬಿಡು, ಅಂತಹ ವ್ಯಕ್ತಿ ಇದ್ದರೆಷ್ಟು ಸತ್ತರೆಷ್ಟು ಎಂದು ಹೇಳುತ್ತಿದ್ದ ಹಾಗೆ, ಅಚ್ಚು, ಹಾಗೆಲ್ಲ ಮಾತಾಡಬೇಡ. ಅವರು ಏನೇ ಆಗಿದ್ರು ಏನೇ ಮಾತಾಡಿದ್ರು ಮೊದಲು ನನ್ನ ತಂದೆ ಎನ್ನುವುದನ್ನು ಮರೆಯಬೇಡ. ಇದೇ ಬೇಡ ಅನ್ನೋದು ಜಾನಕಿ. ಅವರಿಗೆ ಮಗಳು ಎನ್ನುವ ಪ್ರೀತಿ ಇಲ್ಲದ ಮೇಲೆ ನಿನಗೆ ತಂದೆ ಎನ್ನುವ ಮಮಕಾರ ಯಾಕೆ? ಬಿಟ್ಟು ಬಿಡು ಅವರನ್ನು. ನಿನಗೂ ಆಸೆ ಕನಸುಗಳು ಇರುತ್ತವೆ. ನಿನ್ನ ಜೀವನವನ್ನು ನೀನು ನೋಡಿಕೊ ಎಂದು ಜಾನಕಿಯ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡುತ್ತಿದ್ದನು ಅರ್ಜುನ್. ಇಬ್ಬರ ಮಾತು ಸಾಗುವಾಗಲೇ ಸುಪ್ರಭಾ ಅವರು ಊಟದ ತಟ್ಟೆ ಹಿಡಿದು ಕೋಣೆಗೆ ಬಂದಿದ್ದರು. ಅಲ್ಲಿ ಅಮ್ಮನನ್ನು ನೋಡಿ, ಸರಿ ಅಜ್ಜು, ನೀನು ನಾಳೆ ಸಿಗು, ಮಾತನಾಡೋಣ ಎಂದು ಹೇಳಿದಳು. ಆಯ್ತು, ಆದ್ರೆ ಈಗ ಈ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ಊಟ ಮಾಡದೆ ಮಲಗಬೇಡ, ಊಟ ಮಾಡಿ ಮಲಗಿಕೊ ಎಂದು ಅವಳ ಮೇಲಿನ ಕಾಳಜಿಯಿಂದ ಹೇಳಿದವನು ಕರೆ ತುಂಡರಿಸಿದನು. ಜಾನಕಿ, ಕೈ ತೊಳೆದು ಬಾ, ಊಟ ಮಾಡುವಂತೆ ಎಂದರು. ತಾಯಿಯ ಮಾತಿಗೆ ಏನೊಂದು ಮಾತನಾಡದೆ ಬಚ್ಚಲ ಮನೆಗೆ ಹೋಗಿ ಮುಖ ತೊಳೆದು ಕೈ ತೊಳೆದು ಬಂದಿದ್ದಳು. ತಾಯಿಯಿಂದ ತಟ್ಟೆ ಪಡೆದು ಊಟ ಮಾಡುತ್ತಿದ್ದವಳನ್ನು ನೋಡಿದ ಸುಪ್ರಭಾ ಅವರು ಕೇಳಲೋ ಬೇಡವೋ ಎನ್ನುವ ಅಂಜಿಕೆಯಿಂದಲೇ, ಜಾನಕಿ, ನಾನೊಂದು ಮಾತು ಕೇಳ್ತೀನಿ, ಉತ್ತರ ಹೇಳ್ತೀಯಾ ಎಂದರು. ಅದೇನು ಕೇಳಮ್ಮ? ತನ್ನ ಅಮ್ಮ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಅಂದಾಜಿಲ್ಲದೆ ಊಟ ಮಾಡುತ್ತಲೇ ಕೇಳಿದಳು. ನಿನಗೆ ಅರ್ಜುನ್ ಎಂದರೆ ಇಷ್ಟಾನಾ ಎಂದು ಅಂಜಿಕೆಯಲ್ಲಿ ಕೇಳಿದರು. ಇಷ್ಟ ಅಂದ್ರೆ ಯಾವ ರೀತಿ ಕೇಳ್ತಿದ್ದೀಯಾ ಅಮ್ಮ ಎಂದಳು. ಸುಪ್ರಭಾ ಅವರು ಯಾಕೆ ಹೀಗೆ ಕೇಳುತ್ತಿದ್ದಾರೆ ಎಂದು ತಿಳಿಯದೆ ಗೊಂದಲದಲ್ಲಿಯೇ ಹೇಳಿದಳು. ನನ್ನ ಮಾತಿಗೆ ನೀನು ಹೆದರಿಕೊಳ್ಳುವಂಥದ್ದು ಏನು ಇಲ್ಲ ಜಾನಕಿ. ಅರ್ಜುನನನ್ನು ನೀನು ಪ್ರೀತಿಸುತ್ತಿದ್ದೀಯಾ? ಹಾಗೇನಾದ್ರೂ ಪ್ರೀತಿಸುತ್ತಿದ್ದರೆ ಧೈರ್ಯದಿಂದ ಹೇಳು. ನನಗೆ ಯಾವ ಜಾತಿ ಅಂತಸ್ತು ಮುಖ್ಯ ಅಲ್ಲ. ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ, ಅವಳ ಖುಷಿ ಮುಖ್ಯ. ಹಾಗೇನಾದ್ರೂ ನೀನು ಅರ್ಜುನನನ್ನು ಪ್ರೀತಿಸುತ್ತಿದ್ದರೆ ನಾನೇ ಹೋಗಿ ಅವರ ತಂದೆ ತಾಯಿಯ ಬಳಿ ಮಾತನಾಡುತ್ತೇನೆ. ಅದೆಷ್ಟೇ ಕಷ್ಟ ಬಂದ್ರೂ ನಿಮ್ಮಿಬ್ಬರನ್ನು ಮದುವೆ ಮಾಡಿಸುತ್ತೇನೆ ಎಂದರು. ಒಬ್ಬ ತಾಯಿಗೆ ಮಗಳ ಭವಿಷ್ಯದ ಮುಂದೆ ಯಾವ ಯೋಚನೆಯೂ ಇಲ್ಲ. ತವರಲ್ಲಿ ಕಷ್ಟಪಡುತ್ತಿರುವ ಮಗಳು ಇಷ್ಟಪಟ್ಟವರನ್ನು ಮದುವೆಯಾಗಿ ಗಂಡನ ಮನೆಯಲ್ಲಾದರೂ ಸುಖವಾಗಿರಲಿ ಎನ್ನುವ ಯೋಚನೆ ಅವರದು. ಅದಕ್ಕೆ ಯಾವ ಜಾತಿ ಅಂತಸ್ತು ನೋಡದ ಕರುಣಾಮಯಿ ಆ ತಾಯಿ. ತಾಯಿಯ ಮಾತಿಗೆ ಆಶ್ಚರ್ಯವಾದವಳು ಊಟದ ತಟ್ಟೆಯನ್ನು ಕೆಳಗೆ ಇಟ್ಟು, ಅಮ್ಮ, ಏನಂತ ಮಾತಾಡ್ತಿದೀಯ? ನನ್ನ ಅಜ್ಜುನ ಸ್ನೇಹ ನಿನಗೆ ಬೇರೆ ರೀತಿ ಕಾಣಿಸುತ್ತಿದೆಯಾ? ನಮ್ಮಿಬ್ಬರ ಸ್ನೇಹದ ಬಗ್ಗೆ ಚಿಕ್ಕಂದಿನಿಂದಲೂ ಚೆನ್ನಾಗಿ ತಿಳಿದಿರುವವಳು ನೀನು. ನಮ್ಮ ಮೇಲೆ ಅನುಮಾನ ಪಡುತ್ತಿದೀಯ? ನಿನಗೆ ಅನುಮಾನ ಬರುವ ಹಾಗೆ ನಾನು ಎಂದಾದರೂ ನಡೆದುಕೊಂಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅಮ್ಮ ಎಂದಳು. ತನ್ನ ಅರ್ಜುನನ ಸ್ನೇಹವನ್ನು ತಪ್ಪಾಗಿ ತಿಳಿದಿದ್ದಾರೆ ಅಮ್ಮ ಎನ್ನುವ ನೋವು ಅವಳನ್ನು ಬಾಧಿಸತೊಡಗಿತು. ಹಾಗೆಲ್ಲ ಹೇಳ್ಬೇಡ ಜಾನಕಿ. ನನ್ನ ಮಗಳ ಮೇಲೆ ನಾನು ಯಾವತ್ತೂ ಅನುಮಾನ ಪಡುವುದಿಲ್ಲ. ನನಗಿಂತಲೂ ನನ್ನ ಮಗಳ ಮೇಲೆ ನಂಬಿಕೆ ಹೆಚ್ಚು ನನಗೆ. ನನ್ನ ಮಾತನ್ನು ನೀನು ಬೇರೆ ರೀತಿ ಅರ್ಥ ಮಾಡಿಕೊಳ್ಳುತ್ತಿದ್ದೀಯ.
ಚಿಕ್ಕಂದಿನಲ್ಲಿದ್ದ ಸ್ನೇಹವೇ ಬೇರೆ. ಈಗ ಇಬ್ಬರು ವಯಸ್ಕರು. ಹೀಗೆ ಏನಾದ್ರೂ ನಿಮ್ಮ ಮಧ್ಯೆ ಪ್ರೀತಿ ಮೂಡಿರಬಹುದು ಎಂಬ ಅನುಮಾನದಲ್ಲಿ ಕೇಳಿದೆ ಅಷ್ಟೆ. ಅದರಲ್ಲಿ ತಪ್ಪೇನು ಜಾನಕಿ? ತಾಯಿಯಾಗಿ ನನ್ನ ಮಗಳ ಮನಸ್ಸಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದು ತಪ್ಪ? ಅಷ್ಟೇ ಅಲ್ಲ ಜಾನಕಿ, ನೀನು ಯಾರನ್ನಾದ್ರೂ ಪ್ರೀತಿಸಲಿ ಎಂದು ಎಷ್ಟೋ ಸಲ ದೇವರಲ್ಲಿ ಮೊರೆ ಇಟ್ಟಿದ್ದೇನೆ. ಯಾರನ್ನೋ ಪ್ರೀತಿಸುವ ಬದಲು ಅರ್ಜುನನನ್ನು ಪ್ರೀತಿಸಿದ್ದರೆ ತಪ್ಪಿಲ್ಲ ಅಲ್ವಾ? ಅವನಂತಹ ಒಳ್ಳೆಯ ಹುಡುಗ ನಾವೇಗೆ ಹುಡುಕಿದರೂ ಸಿಗುವುದಿಲ್ಲ. ನಿನ್ನ ಬಗ್ಗೆ ಚಿಕ್ಕಂದಿನಿಂದಲೂ ತಿಳಿದಿರುವುದು ಅವನೊಬ್ಬನಿಗೆ. ಅವನೊಬ್ಬನೇ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು. ಹಾಗಾಗಿ ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬುದು ನನ್ನ ಆಸೆ. ಅದೊಂದೇ ಕಾರಣಕ್ಕೆ ನಿನ್ನನ್ನು ಕೇಳಿದ್ದು ಜಾನಕಿ. ಇದಕ್ಕೆ ನಿನ್ನ ಅಪ್ಪ ಅಡ್ಡ ಬಂದರೂ ಸರಿ, ನಾನೇ ಮುಂದೆ ನಿಂತು ಮದುವೆ ಮಾಡಿಸುತ್ತೇನೆ. ಅವರು ಏನಾದ್ರೂ ನಾನು ಸಾಯುತ್ತೇನೆ ಎಂದು ಹೆದರಿಸಿದರೆ, ನನ್ನ ಮುತ್ತೈದೆತನಕ್ಕಿಂತ ನನಗೆ ನನ್ನ ಮಗಳ ಭವಿಷ್ಯ ಮೊದಲು ಎಂದು ಯೋಚಿಸುತ್ತೇನೆ ಜಾನಕಿ ಎಂದು ಹೇಳಿದವರು ಬರುತ್ತಿದ್ದ ಕಣ್ಣೀರನ್ನು ತೊಳೆದುಕೊಂಡರು. ಅಮ್ಮ ಎಂದು ಒಡನೆ ಎಂಜಲು ಕೈಯಲ್ಲಿ ಅವರನ್ನು ತಬ್ಬಿದವಳು, ಮಗಳು ಯಾರನ್ನಾದ್ರೂ ಪ್ರೀತಿಸಲಿ ಎಂದು ಎಷ್ಟು ತಾಯಿಯಂದಿರು ಕೇಳುತ್ತಾರೆ ಅಮ್ಮ. ನಿನ್ನನ್ನು ನನ್ನ ಅಮ್ಮ ಎಂದು ಹೇಳಿಕೊಳ್ಳಲು ತುಂಬಾ ಹೆಮ್ಮೆಯಾಗುತ್ತದೆ. ಅಪ್ಪನಿಗಿಂತ ನಾನೇ ಮುಖ್ಯ ಎಂದು ಹೇಳುತ್ತಿದ್ದೀಯಲ್ಲ, ಈ ಜನ್ಮಕ್ಕೆ ಅಷ್ಟು ಸಾಕು ಅಮ್ಮ. ನಿನ್ನಂತ ಅಮ್ಮನನ್ನು ಪಡೆಯಲು ತುಂಬಾ ಪುಣ್ಯ ಮಾಡಿದ್ದೇನೆ. ಈ ಜನ್ಮದಲ್ಲ, ಯಾವ ಜನ್ಮ ಎತ್ತಿದರೂ ನಿನ್ನ ಋಣವನ್ನು ನಾನು ತೀರಿಸಲು ಸಾಧ್ಯವಾಗುವುದಿಲ್ಲ ಎಂದು ಒಂದೇ ಸಮ ಅಳುತ್ತಿದ್ದಳು. ಹಾಗೆಲ್ಲ ಹೇಳ್ಬೇಡ ಜಾನಕಿ. ನನ್ನ ಮಗಳಾಗಿ ಹುಟ್ಟಿ ಚಿಕ್ಕಂದಿನಿಂದಲೂ ನಿನ್ನ ಅಪ್ಪ ಆಡುವ ತುಚ್ಛ ಮಾತುಗಳನ್ನು ಕೇಳಿಕೊಂಡು ನಿನ್ನ ಡಾಕ್ಟರ್ ಆಗುವ ಕನಸನ್ನು ಬದಿಗೊತ್ತಿ ಈ ಮನೆಗೋಸ್ಕರ, ತಮ್ಮನಿಗೋಸ್ಕರ ದುಡಿಯುತ್ತಿದ್ದೀಯ. ಅವರ ಮಾತಿಗೆ ತನ್ನ ತಾಯಿಯಿಂದ ಹಿಂದೆ ಸರಿದವಳು, ಅಮ್ಮ, ಅವನು ನನ್ನ ಪಾಪು. ಅವನಿಗೋಸ್ಕರ ನಾನು ಸಾಯುವವರೆಗೂ ಬೇಕಿದ್ದರೆ ದುಡಿಯುತ್ತೇನೆ ಅಮ್ಮ ಎಂದವಳು ಎಡಗೈಯಲ್ಲಿ ತನ್ನ ಕಣ್ಣೀರನ್ನು ತೊಳೆದುಕೊಂಡು, ಅಮ್ಮ, ನಾನು ಮತ್ತು ಅಜ್ಜು ಇಬ್ಬರು ಒಳ್ಳೆಯ ಸ್ನೇಹಿತರು ಅಷ್ಟೇ. ನೀನು ಏನೇನೋ ಕಲ್ಪಿಸಿಕೊಳ್ಳಬೇಡ. ಹಾಗೇನಾದ್ರೂ ನಾನು ಯಾರನ್ನಾದ್ರೂ ಪ್ರೀತಿಸಿದರೆ ನಿನಗೆ ಮೊದಲು ಹೇಳುವುದು, ಚಿಂತಿಸಬೇಡ. ಈಗ ಹೋಗಿ ಮಲಗು ಎಂದು ಮುಗುಳು ನಗುತ್ತಾ ಹೇಳಿದವಳು ತನ್ನ ಅಮ್ಮನನ್ನು ಅಲ್ಲಿಂದ ಕಳಿಸಿದಳು. ಮುಂದುವರಿಯುವುದು. ಧನ್ಯವಾದಗಳು.